ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನೋಡ್ರಿ ಇವತ್ತು ಸೂಪರ್ ಆಗಿರ್ತಕ್ಕಂಥ ಗುಲಾಬ್ ಜಾಮೂನ್ ಮಾಡಿ ತೋರ್ಸಕತ್ತೀನಿ. ಬೇಕಾಗ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡ್ರಿ, 1 ಕಪ್ಪು ಜಾಮೂನ್ ಪುಡಿ ಅಂದರೆ MTR ಅವ್ರದ್ದು, 1 ಕಪ್ಪು ಶುಗರು, ಅದೇ ಥರ ಅರ್ಧ ಕಪ್ ಹಾಲು, 2 ಏಲಕ್ಕಿ ಜಜ್ಜಿಟ್ಕೊಂಡಿನಿ, 4 ಬಾದಾಮಿ ಕಟ್ ಮಾಡಿಟ್ಟಿನಿ ನೋಡ್ರಿ. ಈಗ ಯಾವ ಥರ ಮಾಡ್ಬೇಕನ್ನೋದನ್ನು ತೋರಿಸ್ತೀನಿ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಆ ಸ್ಟವ್ ಮೇಲೆ ಈಗೊಂದು ಬಾಣಲಿ ಇಟ್ಕೋಗತ್ತೀನಿ ನೋಡ್ರಿ. ನಾವು ಫಸ್ಟ್ ಪಾಕ ರೆಡಿ ಮಾಡ್ಕೊಂಬ್ರಿ. ಈಗೇನು 1 ಕಪ್ ಸಕ್ಕರೆ ತೊಗೊಂಡಿನಲ್ಲ ಅದನ್ನು ಆ ಬಾಣಲಿಗೆ ಹಾಕಕತ್ತೀನಿ ನೋಡ್ರಿ. ಹಾಕಿ ಇವಾಗ ಅದೇ ಕಪ್ಲೆ ಅರ್ಧ ಕಪ್ಪಿನಷ್ಟು ನೀರು ಹಾಕ್ತೀನಿ ನೋಡ್ರಿ. ಪಾಕ ಮಾಡಬೇಕಾದ್ರೆ ನೀರು ಹಾಕಿ ಈಗ ಚೆನ್ನಾಗಿ ಕುದಿಸೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಅಂದರೆ ಸಕ್ಕರೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ಪಾಕ ರೆಡಿ ಆಗತ್ತನ ನಾವು ನೆಕ್ಸ್ಟು ಜಾಮೂನ್ ಮಾಡೋಕ್ಕೇನು MTR ಅವ್ರದ್ದು ಮಿಕ್ಸ್ ಪುಡಿ ತೊಗೊಂಡಿದ್ವಲ್ರಿ, ಅದನ್ನು ಇಟ್ಟು ನಾದ್ಕೋಬೇಕೀಗ. ಸಿಂಪಲ್ಲಾಗಿ ಒಂದು ಜಾಮೂನ್ ಮಾಡಕತ್ತೀನಿ ನೋಡ್ರಿ ಎಲ್ಲರೂ ಕಂಪ್ಲೀಟ್ ವಿಡಿಯೋನ. ಈ ಜಾಮೂನ್ ಮಿಕ್ಸ್ ಪುಡಿ ನಾವು ಇಟ್ಟು ನಾದ್ಕೋಬೇಕಾದ್ರೆ ಎಲ್ಲರೂ ಕಾಮನ್ನಾಗಿ ನೀರಲ್ಲಿ ನಾದ್ಕೊತಾರೆ, ಆದರೆ ನಾನು ಹಾಲಲ್ಲಿ ಇಟ್ಟು ನಾದ್ಕೋಕತ್ತೀನಿ ನೋಡ್ರಿ. ಯಾಕಂದ್ರೆ ಹಾಲಲ್ಲಿ ಇಟ್ಟು ನಾದ್ಕೋದ್ರಿಂದ ಜಾಮೂನ್ ಫುಲ್ ಸಾಫ್ಟ್ ಬರ್ತಾವೆ ನೋಡ್ರಿ, ಫ್ಲಫಿಯಾಗಿ ಬರ್ತಾವ. ಅಂದರೆ ಕೆಲವೊಬ್ಬರು ಮಾಡಬೇಕಾದ್ರೆ ಜಾಮೂನ್ ಒಳಗಡೆ ಸ್ವಲ್ಪ ಗಂಟಾಗಿ ಬರ್ತಿರುತ್ತೆ, ಹಂಗಾಗಿ ಅದು ಟೇಸ್ಟ್ ಅನ್ಸಲ್ಲ. ಅದು ಬೇಗ ಪಾಕದಲ್ಲಿನೂ ಸಹ ನೆನೆಯಲ್ಲ ಅದು. ಹಂಗಾಗಿ ಇಲ್ಲಿ ನಾನು ಹಾಲು ಯೂಸ್ ಮಾಡಕತ್ತೀನಿ ನೋಡ್ರಿ. ಭಾಳ ಟೇಸ್ಟ್ ಆಗ್ತದೆ ಇದು. ಒಂದ್ಸಲ ನೀವು ಟ್ರೈ ಮಾಡಿರಿ ಈ ರೆಸಿಪಿನ. ಯಾವ ಥರ ಬಂದದಂತ ನನಗೂ ತಿಳಿಸ್ರಿ. ಎಲ್ಲರೂ ಜಾಮೂನ್ ಮಾಡ್ತಿರ್ತೀರಿ, ಬಟ್ ಈ ಒಂದು ಸ್ಮಾಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಯಾವ ಥರ ಬಂದದಂತ ಹೇಳ್ರಿ. ಈಗ ಹಿಟ್ಟನಾದಿ ನಾನು ಸಪ್ರೇಟ್ ಇಡಕತ್ತೀನಿ ನೋಡ್ರಿ. ಇಟ್ಟು ಇವಾಗ ನಾವು ಜಾಮೂನು ಯಾವ ಸೈಜಿಗೆ ಬೇಕಲ್ರಿ ಅದನ್ನು ಹುಡಿಗಳನ್ನಾಗಿ ಕಡ್ಕೊಂಡು ಆಮೇಲೆ ಅದನ್ನು ಹಿಂಗೆ ರೌಂಡಾಗಿ ರೊಟೇಟ್ ಮಾಡಿ ಇಡ್ತೀನಿ ನೋಡ್ರಿ. ನಾನು ಸ್ವಲ್ಪ ದೊಡ್ಡವೇ ಮಾಡಕತ್ತೀನಿ ನೋಡ್ರಿ ಜಾಮೂನು. ತುಂಬ ಸಣ್ಣವಾದ್ರೆ ಅದು ಚೆನ್ನಾಗಿರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಆಗಲ್ಲ. ಹಾಗಾಗಿ ಮೀಡಿಯಮ್ ಸೈಜ್ ಮಾಡಕತ್ತೀನಿ ನೋಡ್ರಿ. ಎಲ್ಲ ಮಾಡಿದ ತಕ್ಷಣ ಇವಾಗ ಕರಿಬೇಕು ನಾವು ಎಣ್ಣೆ ಒಳಗೆ. ಅಷ್ಟರಲ್ಲಿ ಇಲ್ಲಿ ಪಾಕ ರೆಡಿ ಆಯ್ತು ನೋಡ್ರಿ. ಇದನ್ನು ಸೈಡಿಗೆ ಇಡ್ತೀನಿ ನಾನು. ಸೈಡಿಗೆ ಇಟ್ಟು ಈಗ ಅದೇ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಕತ್ತೀನಿ ನೋಡ್ರಿ ಜಾಮೂನ್ ಕರಿಯಾಕ. ಈ ಜಾಮೂನ್ ಕರಿಬೇಕಾದ್ರೆ ನೋಡ್ರಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರಿಬೇಕು ನೋಡ್ರಿ. ಯಾವಾಗಲೂ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಒತ್ತಿ ಬಿಡ್ತಾವ, ಆಮೇಲೆ ಒಳಗೂ ಗಂಟಾಗಿ ಉಳ್ಕೋ ಸಾಧ್ಯತೆಗಳಿರ್ತದೆ. ಈ ಥರ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಜಾಮೂನ್ಗಳನ್ನ ಚೆನ್ನಾಗಿ ಒಂದು 5 ರಿಂದ 8 ನಿಮಿಷ ಕರಿಬೇಕು ನೋಡ್ರಿ, ನಿಧಾನವಾಗಿ. ನೋಡ್ರಿ ನಂದು ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ದಿತ್ತು, ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಬೇಗ ಕಂದು ಬಣ್ಣ ಅನ್ನಂಗೆ ಅನಿಸಿತ್ತು, ಹಂಗಾಗಿ ನಾನು ಫುಲ್ಲು ಲೋ ಫ್ಲೇಮ್ ಮಾಡಿ ನೋಡ್ರಿ. ಇವಾಗ ಚೆನ್ನಾಗಿ ಒಂದು 5 ನಿಮಿಷ ಇವನ್ನ ಫ್ರೈ ಮಾಡ್ಬೇಕು ನೋಡ್ರಿ. ಈಗ ರೆಡಿ ಅದು ಗೋಲ್ಡನ್ ಬಣ್ಣಕ್ಕಿಂತ ಇನ್ನೂ ಹೆಚ್ಚೆ ಒಂಥರ ಆ ಕಡೆ ಇದನ್ನು ಪೂರ್ತಿನೂ ಒತ್ತಿಲ್ಲ, ಈ ಕಡೆ ಪೂರ್ತಿನೂ ಇದು ಇಲ್ಲ, ಒಂಥರ ಕಂದು ಬಣ್ಣದ ಥರ ನೋಡ್ರಿ. ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸ್ತವ. ಈಗ ರೆಡಿ ಆದವು ನೋಡ್ರಿ. ಈಗ ಈ ಜಾಮೂನ್ ತೆಗೆದು ಈಗ ಪಾಕದಲ್ಲಿ ಹಾಕ್ಬೇಕು ನೋಡ್ರಿ. ಪಾಕದಲ್ಲಿ ಹಾಕ್ಬೇಕಾದ್ರೆ ಈಗ ನಾವು ಕರೆದಿರ್ತಕ್ಕಂಥ ಜಾಮೂನು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕು. ಆಮೇಲೆ ಆಗಲೇ ನಾ ಏನು ಪಾಕ ರೆಡಿ ಮಾಡೀನಲ್ರಿ ಆ ಪಾಕನೂ ತಣ್ಣಗಾಗಿರ್ಬೇಕು. ಯಾಕಂದರೆ ಬಿಸಿಯಾಗಿರೋದ್ರಾಗ ನಾವು ಜಾಮೂನ್ ಹಾಕಿದ್ರೆ ಅವು ಒಡೆದು ಬಿಡ್ತಾವೆ ನೋಡ್ರಿ, ಕೆಟ್ಟೋಗ್ಬಿಡ್ತದೆ ರೆಸಿಪಿ. ಈಗ ಫುಲ್ 2 ಕಂಪ್ಲೀಟಾಗಿ ತಣ್ಣಗಾಗ್ಯಾವ, ಹಂಗಾಗಿ ನಾನು ಈ ಜಾಮೂನ್ಗಳನ್ನು ಪಾಕದಲ್ಲಿ ಹಾಕಕತ್ತೀನಿ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಾವು 2 ಏಲಕ್ಕಿ ತೊಗೊಂಡು ಜಜ್ಜಿಟ್ಕೊಂಡಿದ್ನಲ್ರಿ, ಆ ಏಲಕ್ಕಿ ಪುಡಿನೂ ಇದ್ರೊಳಗೆ ಸೇರಿಸ್ತೀನಿ ನೋಡ್ರಿ. ಈಗ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೋಡ್ರಿ ಚೆನ್ನಾಗಿ, ಅಂದ್ರೆ ಆ ಪಾಕ ಹೀರ್ಕೊಂತದ. ಮಿಕ್ಸ್ ಮಾಡಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ರೀ ನಾನು, ಅಂದರೆ ನೆನೆಬೇಕಲ್ಲ ಜಾಮೂನು. ಒಂದಿನ ಬಿಟ್ಟರೆ ಇನ್ನೂ ಫುಲ್ ಚೆನ್ನಾಗಿರ್ತದೆ ನೋಡ್ರಿ. ಬಾಯಲ್ಲಿಟ್ಟರೆ ಕರ್ಗೋ ಥರ ಆಗ್ತವ. ಬಟ್ ನಾನೀಗ 1 ಅವರ್ ಬಿಟ್ಟು ತೋರಿಸ್ತೀನಿ. ಈಗ ಮುಚ್ಚಿಡ್ತೀನಿ ಇದನ್ನು. ನೋಡ್ರಿ ಇವಾಗ 1 ಅವರ್ ಆಯಿತು. ಯಾವ ಥರ ನೆಂದವ್ ನೋಡ್ರಿ, ಉಪ್ಪ್ಯಾವ್ ನೋಡ್ರಿ. ಅವು ನೋಡ್ಬೋದು, ಅಂದರೆ ಇನ್ನೊಂದು 2 ಅವರ್ಸ್ ಬಿಟ್ಟರೆ ಇನ್ನೂ ದೊಡ್ಡವಾಗ್ತಾವೆ ನೋಡ್ರಿ ಜಾಮೂನು ನೆಂದು. ಯಾವ ಥರ ಆಗ್ಯದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಈ ಥರ ರೆಡಿ ಆಗ್ಯಾವ ನೋಡ್ರಿ ಜಾಮೂನು. ಇದು ನನ್ನ ಕುಕ್ಕಿಂಗ್ನಲ್ಲಿ ಫಸ್ಟ್ ವ್ಲಾಗ್ ನೋಡ್ರಿ ಇದು. ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡಿರಿ.
ಯಾವ ಥರ ಬಂದದ ಅನ್ನೋದನ್ನು ತಿಳಿಸ್ರಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ಇನ್ನೂ ಹಲವಾರು ವಿಡಿಯೋಗಳನ್ನು ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ. ಉತ್ತರ ಕರ್ನಾಟಕದ ಆಗಿರ್ಬೋದು ಎಲ್ಲ ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ. ಮ್ಯಾಲ ಗಾರ್ನಿಷ್ಗೋಸ್ಕರ ನಾನು ಒಂದು 4 ಬಾದಾಮಿನ ಕಟ್ ಮಾಡಿ ಹಾಕಿ ನೋಡಿ ಫ್ರೆಂಡ್ಸ್.